Hello friends, welcome back to Study Rider. ಇವತ್ತಿನ ಕ್ಲಾಸ್ನಲ್ಲಿ ನಾವು ಎಕನಾಮೆಟ್ರಿಕ್ಸ್ ಅನ್ನು ಅಧ್ಯಯನ ಮಾಡುವಾಗ ಬಹಳ ಡಿಸ್ಟರ್ಬ್ ಮಾಡತಕ್ಕಂತಹ ಡಿಸ್ಟರ್ಬೆನ್ಸ್ ಟರ್ಮ್ ಅನ್ನುವಂಥ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಂಡು ಹೋಗೋರಿದ್ದೇವೆ. ಮೊದಲದಾಗಿ ಡಿಸ್ಟರ್ಬೆನ್ಸ್ ಟರ್ಮ್ ಮೀನಿಂಗು, ಬೇಸಿಕ್ ಐಡಿಯಾಸ್ ಆಫ್ ಡಿಸ್ಟರ್ಬೆನ್ಸ್ ಟರ್ಮ್ ಆ್ಯಂಡ್ ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್ಸ್ ಆಫ್ ಡಿಸ್ಟರ್ಬೆನ್ಸ್ ಟರ್ಮ್, ಹಾಗೆ ಸಿಗ್ನಿಫಿಕೆನ್ಸ್ ಆಫ್ ಡಿಸ್ಟರ್ಬೆನ್ಸ್ ಟರ್ಮ್. ಡಿಸ್ಟರ್ಬೆನ್ಸ್ ಟರ್ಮ್ ಆರ್ ಎರರ್ ಟರ್ಮ್ ಎರಡೂ ಕೂಡ ಒಂದೇ ಆಗಿರ್ತದೆ. ಅವುಗಳ ಕಾನ್ಸೆಪ್ಟನ್ನು ತಿಳ್ಕೊತ ಹೋಗೋರಿದ್ವಿ. ಕ್ಲಾಸ್ ತುಂಬ ಸಿಂಪಲ್ ಆಗಿರ್ತದೆ. ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಒಂದು ಪೇಪರ್ ಮತ್ತು ಪೆನ್ನ ತೊಗೊಂಡು ಇಟ್ಕೊಳ್ರಿ. ನಾ ಏನು ಬರಿತಾ ಹೋಗ್ತೀನಲ್ಲ ಅದನ್ನು ನೀವು ನೋಟ್ಸ್ ಮಾಡ್ತಾ ಹೋಗ್ರಿ, ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗ್ತದೆ. ಮೊದಲಾಗಿ ಮೀನಿಂಗಿಗೆ ಬರೋಣ ಅಂತ. ಡಿಸ್ಟರ್ಬೆನ್ಸ್ ಟರ್ಮ್ ಅಂದ್ರೇನು ಅಂತಂದರೆ, ಡಿಸ್ಟರ್ಬೆನ್ಸ್ ಟರ್ಮ್ ಇನ್ ಎಕನಾಮೆಟ್ರಿಕ್ಸ್, ಡಿಸ್ಟರ್ಬೆನ್ಸ್ ಟರ್ಮ್ ರಿಪ್ರೆಸೆಂಟ್ ಆಲ್ ದ ಫ್ಯಾಕ್ಟರ್ಸ್ which influence on the dependent variable but not included in the model. ಮಾಡೆಲ್ನಲ್ಲಿ ಇನ್ಕ್ಲೂಡ್ ಆಗದೇ ಇರತಕ್ಕಂತಹ ಆದರೆ ಡಿಪೆಂಡೆಂಟ್ ವೇರಿಯೇಬಲ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂತಹ ಎಲ್ಲ ಫ್ಯಾಕ್ಟರ್ಗಳನ್ನು ಪ್ರತಿನಿಧಿಸುವಂತಹ ಒಂದು ಟರ್ಮಿಗೆ ನಾವೇನಂತ ಕರಿತೀವಿ, ಡಿಸ್ಟರ್ಬೆನ್ಸ್ ಟರ್ಮ್ ಅಂತ ಕರಿತೀವಿ. ಸಿಂಪಲ್ ಆಗಿ ವರ್ಡ್ ಟು ವರ್ಡ್ ಮೀನಿಂಗ್ ಅನ್ನು ನೋಡ್ಕೊತ ಹೋಗೋಣ, ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗ್ತದೆ ನಿಮಗೆ. ಡಿಸ್ಟರ್ಬೆನ್ಸ್ ಟರ್ಮ್ ಇಟ್ ರಿಪ್ರೆಸೆಂಟ್ all the factors which influence on dependent variable but not included in the model. ನೋಡ್ರಿ, ಎಕನಾಮೆಟ್ರಿಕ್ಸ್ ಮಾಡೆಲ್ನಲ್ಲಿ ಇನ್ಕ್ಲೂಡ್ ಮಾಡದೇ ಇರತಕ್ಕಂತಹ ಆದರೆ ಡಿಪೆಂಡೆಂಟ್ ವೇರಿಯಬಲ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಕ್ಕಂಥ ಫ್ಯಾಕ್ಟರ್ಗಳನ್ನು ರಿಪ್ರೆಸೆಂಟ್ ಮಾಡೋದಕ್ಕೆ ಏನಂತ ಕರೀತಾರೆ, ಡಿಸ್ಟರ್ಬೆನ್ಸ್ ಟರ್ಮ್ ಅಂತ ಕರೀತಾರೆ. ಯಾವುದು ಹಾಗಿದ್ರಿ ಅಂತಂದರೆ ನಿಮಗೆ ಗೊತ್ತದ, ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ತಾ ಹೋಗೋಣ. ಸೊ ಕನ್ಸಂಪ್ಷನ್ ಈಸ್ ಅ ಫಂಕ್ಷನ್ ಆಫ್ ಇನ್ಕಮ್ ಅಂತ ಅದ. ಓಕೆ, ನಮ್ಮ ಅನುಭೋಗ ನಮ್ಮ ಆದಾಯದ ಮೇಲೆ ಏನಾಗೈತಿ, ಡಿಪೆಂಡ್ ಆಗೈತಿ ಅಂತ ಅರ್ಥ. ಇದು ಡಿಪೆಂಡೆಂಟ್ ವೇರಿಯಬಲ್, ಇದು ಇಂಡಿಪೆಂಡೆಂಟ್ ವೇರಿಯಬಲ್. ಸೊ ಇದು ಸ್ವತಂತ್ರ ಚಲಕ, ಇದು ಅವಲಂಬಿತ ಚಲಕ. ಸೊ ನಮ್ಮದು ಕನ್ಸಂಪ್ಷನ್ ಈಸ್ ಓನ್ಲಿ ಡಿಪೆಂಡೆಂಟ್ ಆನ್ ಇನ್ಕಮ್. ನಮ್ಮ ಆದಾಯ ನಮ್ಮ ಕನ್ಸಂಪ್ಷನ್ ಮೇಲೆ ಅಷ್ಟೇ ಡಿಪೆಂಡ್ ಆಗೈತಾ, ನಮ್ಮ ಕನ್ಸಂಪ್ಷನ್ ನಮ್ಮ ಆದಾಯದ ಮೇಲೆ ಅಷ್ಟೇ ಡಿಪೆಂಡ್ ಆಗೈತಾ, ನಮ್ಮ ಅನುಭೋಗ ಕೇವಲ ನಮ್ಮ ಇನ್ಕಮ್ ಮೇಲೆ ಅಷ್ಟೇ ಡಿಪೆಂಡ್ ಆಗೈತಾ, ಇಲ್ಲ. ಮತ್ತು ಎದ್ರ ಮೇಲೆ ಡಿಪೆಂಡ್ ಆಗೈತಿ, ನಮ್ಮ ಫ್ಯಾಮಿಲಿ ಸೈಜ್ ಮೇಲೂ ಡಿಪೆಂಡ್ ಆಗಿದೆ, ಫ್ಯಾಮಿಲಿ ಸೈಜ್ ಮೇಲೂ ಡಿಪೆಂಡ್ ಆಗಿದೆ, ಹಾಗೆ ಹ್ಯಾಬಿಟ್ ಮೇಲೂ ಡಿಪೆಂಡ್ ಆಗಿದೆ, ಹಾಗೆ ಎಜುಕೇಷನ್ ಮೇಲೂ ಡಿಪೆಂಡ್ ಆಗಿದೆ, ಹೌದಾ? ಇವೆಲ್ಲ ಫ್ಯಾಕ್ಟರ್ಸ್ಗಳಿದಾವೆ ಇಲ್ಲಿ ನಮ್ಮ ಕನ್ಸಂಪ್ಷನ್ ಮೇಲೆ. ಸೊ ಫ್ಯಾಮಿಲಿ ಸೈಜ್ ದೊಡ್ಡದಿತ್ತಂತಂದರೆ ಕನ್ಸಂಪ್ಷನ್ ಕೂಡ ದೊಡ್ಡದಿರ್ತದೆ. ಹ್ಯಾಬಿಟ್ಸ್ ಜಾಸ್ತಿ ಇತ್ತಂದರೆ ಅವ್ನ ಕನ್ಸಂಪ್ಷನ್ ಜಾಸ್ತಿ ಇರ್ತದೆ. ಎಜುಕೇಷನ್ ಲೆವೆಲ್ ಕಡಿಮೆ ಇತ್ತಂತಂದರೆ ಅವನ ಇನ್ಕಮ್ ಕಡಿಮೆ ಇರ್ತದೆ. ಸೊ ಅವಾಗ ಏನಾಗುತ್ತೆ, ಕನ್ಸಂಪ್ಷನ್ಸ್ ಕೂಡ ಕಡಿಮೆ ಆಗುತ್ತೆ. ಸೊ ನಾವು ಕೇವಲ ಇನ್ಕಮನ್ನು ಅಷ್ಟೇ ಕನ್ಸಿಡರ್ ಮಾಡಿ ನಾವು ಡಿಪೆಂಡೆಂಟ್ ಅನುಭೋಗವನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಆಗುತ್ತಾ, ಇಲ್ಲ. ಆದರೆ ಇವುಗಳನ್ನೆಲ್ಲವುಗಳನ್ನು ಸೇರಿಸ್ಲಿಕ್ಕೆ ಇದರಲ್ಲಿ ಸಾಧ್ಯ ಆಗುತ್ತಾ, ಇಲ್ಲ. ಅದಕ್ಕೆ ನಾವು ಎಕನಾಮೆಟ್ರಿಕ್ಸ್ ಟರ್ಮ್ನಲ್ಲಿ ಏನು ಯೂಸ್ ಮಾಡ್ತೀವಿ, y I is equal to beta naught plus beta 1 xi plus mu ಅಂತ ಯೂಸ್ ಮಾಡ್ತೀವಿ. ಈ ಮ್ಯೂ ಅಂತಂದ್ರೆ ಏನು, ಮ್ಯೂ ಅಂತಂದರೆ ಎರರ್ ಟರ್ಮ್ ಅಥವಾ ಡಿಸ್ಟರ್ಬೆನ್ಸ್ ಟರ್ಮ್. ಈ ಡಿಸ್ಟರ್ಬೆನ್ಸ್ ಟರ್ಮ್ ಏನು ಮಾಡ್ತದಲ್ಲ, ಇದು ಇವುಗಳನ್ನೆಲ್ಲವನ್ನು ರಿಪ್ರೆಸೆಂಟ್ ಮಾಡ್ತಾ ಹೋಗ್ತದೆ. ಯಾವುಗಳನ್ನು ನಾವು ಈ ಮಾಡೆಲ್ನಲ್ಲಿ ಸೇರಿಸಿರಲಿಲ್ಲ. ಇದು ಒಂದು ಮಾಡೆಲ್. ಇದರಲ್ಲಿ ಇಂಡಿಪೆಂಡೆಂಟ್ ವೇರಿಯೇಬಲ್ ಯಾವುದು, xi ಇಂಡಿಪೆಂಡೆಂಟ್ ವೇರಿಯೇಬಲ್. ಇದು ಡಿಪೆಂಡೆಂಟ್ ವೇರಿಯೇಬಲ್. ನಾವು ಇಂಡಿಪೆಂಡೆಂಟ್ ವೇರಿಯೇಬಲ್ ಮಾತ್ರ ಕನ್ಸಿಡರ್ ಮಾಡಿದ್ವಿ. ಇದು ಇನ್ಕಮ್ ಅಂತ ತಿಳ್ಕೊಂಡ್ರೆ ಇವುಗಳನ್ನೆಲ್ಲ ಕನ್ಸಿಡರ್ ಮಾಡಿರಲಿಲ್ಲ. ಯಾವುದು ಫ್ಯಾಮಿಲಿ ಸೈಜ್ ಆಗಿರ್ಬೋದು, ಹ್ಯಾಬಿಟ್ಸ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಇವು ಎಲ್ಲವೂ ಕೂಡ ಎಲ್ಲಿ ಬಂದು, ಎರರ್ ಟರ್ಮ್ನಲ್ಲಿ ಬಂದು. ಸೊ ಆ ಎರರ್ ಟರ್ಮ್ ಅಂದರೆ ಡಿಸ್ಟರ್ಬೆನ್ಸ್ ಟರ್ಮ್ ಏನು ರಿಪ್ರೆಸೆಂಟ್ ಮಾಡ್ತದ, ಯಾವುಗಳನ್ನು ಈ ಮಾಡೆಲ್ನಲ್ಲಿ ನಾವು ಸೇರಿಸಿಲ್ಲ. ನೋಡ್ರಿ, ಇನ್ಫ್ಲೂಯೆನ್ಸ್ ದ ಡಿಪೆಂಡೆಂಟ್ ವೇರಿಯಬಲ್ ಬಟ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಮಾಡೆಲ್. ಈ ಮಾಡೆಲ್ನಲ್ಲಿ ನಾವು ಇನ್ಕ್ಲೂಡ್ ಮಾಡೇ ಇಲ್ಲ, ಅದನ್ನು ಕೇವಲ ಇನ್ಕಮ್ ಅಷ್ಟೇ ಇನ್ಕ್ಲೂಡ್ ಮಾಡೀವಿ. ಯಾವುದನ್ನು ನಾವು ಮಾಡಿಲ್ಲೋ ಅವೆಲ್ಲ ಎಲ್ಲದವು ಇಲ್ಲದವು. ಇವುಗಳನ್ನೆಲ್ಲ ರಿಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಏನು, ಡಿಸ್ಟರ್ಬೆನ್ಸ್ ಟರ್ಮ್ ಆಗಿರ್ತದೆ. ಸೊ ನೀವು ಮೀನಿಂಗನ್ನು ನೋಡ್ಕೊಂಡ್ರಿ, ಡಿಸ್ಟರ್ಬೆನ್ಸ್ ಟರ್ಮ್ ಅಂದರೆ ಏನು ಅಂತೇಳಿ. ಇನ್ನು ಬೇಸಿಕ್ ಐಡಿಯಾಸನ್ನು ನೋಡೋಣ ಅಂತ, ಬೇಸಿಕ್ ಐಡಿಯಾಸ್ ಆಫ್ ಡಿಸ್ಟರ್ಬೆನ್ಸ್ ಟರ್ಮ್ ಅಂತೇಳಿ. ಈಗ ನಮಗೆ ಒಂದು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಕೊಟ್ಟಿರ್ತಾರೆ ಎಕನಾಮೆಟ್ರಿಕ್ಸ್ನಲ್ಲಿ. ಕನ್ಸಂಪ್ಷನ್ ಇಸ್ ಅ ಫಂಕ್ಷನ್ ಆಫ್ ಇನ್ಕಮ್. ನೋಡ್ರಿ,
ಕನ್ಸಂಪ್ಷನ್ ಇಸ್ ಅ ಫಂಕ್ಷನ್ ಆಫ್ ಇನ್ಕಮ್. ಇದು ಸಿಂಪಲ್ ಫಾರ್ಮುಲಾ ಯಾವುದ್ರದ್ದು, ಕನ್ಸಂಪ್ಷನ್ ಇನ್ಕಮ್ ಇನ್ಕ್ರೀಸ್ ಅಂದರೆ ಕನ್ಸಂಪ್ಷನ್ ಇನ್ಕ್ರೀಸ್ ಆಗ್ತದೆ, ಕೇನ್ಸ್ ಅವರು ಕೊಟ್ಟಿರ್ತಕ್ಕಂಥದ್ದು. ಆದರೆ ನಾವು ಎಕನಾಮೆಟ್ರಿಕ್ಸ್ನಲ್ಲಿ ಯಾವ ರೀತಿ ಯೂಸ್ ಮಾಡ್ತೀವಿ, yi is equal to ಬೀಟಾ ನಾಟ್ ಪ್ಲಸ್ B1 xi ಅಂತ ಯೂಸ್ ಮಾಡ್ತೀವಿ ಪ್ಲಸ್ ಎರರ್ ಟರ್ಮ್ ಕೂಡ ಯೂಸ್ ಮಾಡ್ತೀವಿ. ಮ್ಯೂ ಅಂದರೆ ಎರರ್ ಟರ್ಮ್, ನಾಟ್ ಯು, ಮ್ಯೂ ಅಂತೇಳಿ. ಸೊ ಇದು ಏನು, ಇಂಡಿಪೆಂಡೆಂಟ್ ವೇರಿಯೇಬಲ್, ಡಿಪೆಂಡೆಂಟ್ ವೇರಿಯೇಬಲ್. ಇದೇನಪ್ಪ, ಇಂಡಿಪೆಂಡೆಂಟ್ ವೇರಿಯೇಬಲ್ 0 ಆಗಿದ್ದಾಗ ನಮ್ಮ ಡಿಪೆಂಡೆಂಟ್ ವೇರಿಯೇಬಲ್ ಎಷ್ಟಿರ್ತದೆ ಅಂತೇಳಿ. ನಮ್ಮ ಕಡೆ ಬರ್ತಕ್ಕಂಥ ಆದಾಯ 0 ಆಗಿದ್ದರೂ ಕೂಡ ನಾವು ಕನ್ಸಂಪ್ಷನ್ ಮಾಡೇ ಮಾಡ್ತೀವಿ, ಅನುಭೋಗ ಮಾಡೇ ಮಾಡ್ತೀವಿ, ಅದನ್ನು ರಿಪ್ರೆಸೆಂಟ್ ಮಾಡುವಂಥದ್ದು. ಇನ್ನು B0 ಅಂತ ಅಥವಾ ಬೀಟಾ 1 ಅಂತಂದರೆ ಬೀಟಾ 1 ನೋಡಿರಿ, ಇಲ್ಲಿ B0 ಐತಲ್ಲ, ಇದನ್ನು ಅಲ್ಫಾ ಅಂತಲೂ ರಿಪ್ರೆಸೆಂಟ್ ಮಾಡ್ಬೋದು, ಅಲ್ಫಾ ಅಂತಲೂ ರಿಪ್ರೆಸೆಂಟ್ ಮಾಡ್ಬೋದು, ಇದನ್ನು ಬೀಟಾ ಅಂತಲೂ ರಿಪ್ರೆಸೆಂಟ್ ಮಾಡ್ಬೋದು. ನೀವು ಯಾವ ಥರ ಆದರೂ ರಿಪ್ರೆಸೆಂಟ್ ಮಾಡ್ಕೊಂಡ್ರಿ. ಸೊ ಬೀಟಾ 1 ಐತಲ್ಲ, ಇದು ಸ್ಲೋಪ್ ಅಂತ ಬರ್ತದೆ. ಸೊ ಗ್ರಾಫಿಕಲ್ ರಿಪ್ರೆಸೆಂಟ್ ಮಾಡೋದಿಗೆ ಬೇಸಿಕ್ ಐಡಿಯಾಸ್ ಆಫ್ ಎರರ್ ಟರ್ಮ್ನನ್ನು ತಿಳಿಸ್ಕೊಡುವಾಗ ಇದು OX ಆಕ್ಸಸ್ ಆಗಿರಲಿ, ಇದು OY ಆಕ್ಸಸ್ ಆಗಿರಲಿ, ಇದು ನಮ್ಮದು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್, ಅನುಭೋಗದ ಮೇಲಿನ ಖರ್ಚು. ಅದು ಎದರ ಮೇಲೆ ಡಿಪೆಂಡ್ ಆಗ್ಯದ, ಇನ್ಕಮ್ ಮೇಲೆ ಡಿಪೆಂಡ್ ಆಗ್ಯದ. ಇದನ್ನು ನಾವು ಒಂದು ಗ್ರಾಫಿಕಲ್ ರಿಪ್ರೆಸೆಂಟ್ ಮಾಡಿದಾಗ ಈ ರೀತಿ ನಮ್ದು ಏನು ಬರ್ತದೆ, ರಿಗ್ರೆಷನ್ ಲೈನ್ ಬರ್ತದೆ. ಇದು ರಿಗ್ರೆಷನ್ ಇಕ್ವೇಷನ್ ಇದು. ಸೊ ಈ ರಿಗ್ರೆಷನ್ ಲೈನ್ ಏನು ರಿಪ್ರೆಸೆಂಟ್ ಮಾಡ್ತದಪ್ಪ ಅಂದ್ರೆ yi is equal to ಬೀಟಾ ನಾಟ್ ಪ್ಲಸ್ ಬೀಟಾ 1 xi ಅನ್ನು ರಿಪ್ರೆಸೆಂಟ್ ಮಾಡ್ತೈತಿ. ಮ್ಯೂ ಅಲ್ಲಿಲ್ಲ, ಎರರ್ ಟರ್ಮ್ ಅಲ್ಲಿಲ್ಲ. ನೋಡ್ರಿ, ನಮ್ಮ ಇನ್ಕಮ್ 0 ಆಗಿದ್ದಾಗ ನಮ್ಮ ಕನ್ಸಂಪ್ಷನ್ ಎಷ್ಟೈತಿ, ಈ ಪ್ರಮಾಣದಾಗ ಐತಿ. ಇದಕ್ಕೆ ನಾವು ಏನಂತ ಕರಿತೀವಿ, ಬೀಟಾ ನಾಟ್ ಅಂತ ಕರಿತೀವಿ, ಅಥವಾ ಅಲ್ಫಾ ಅಂತೇಳಿ ಕರಿತೀವಿ. ಅಲ್ಫಾ ಅಂತಂದ್ರೇನು, ನಮ್ಮ ಇನ್ಕಮ್ 0 ಇದ್ದಾಗೂ ನಮ್ಮ ಕನ್ಸಂಪ್ಷನ್ ಎಷ್ಟಿರ್ತೈತಿ ಅಂತ ಅರ್ಥ ಅದು. ಇನ್ನು ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ, ನಮ್ಮ ಇನ್ಕಮ್ 1 ಯೂನಿಟಿಂದ ಇನ್ನೊಂದು ಯೂನಿಟ್ 1 ಯೂನಿಟ್ ಚೇಂಜ್ ಆತಂದರೆ ನಮ್ಮ ಕನ್ಸಂಪ್ಷನ್ ಎಷ್ಟು ಇನ್ಕ್ರೀಸ್ ಆಗ್ತದ, ಚೇಂಜ್ ಇನ್ ಇನ್ಕಮ್ ಡ್ಯೂ ಟು ಚೇಂಜ್ ಇನ್ ಕನ್ಸಂಪ್ಷನ್. ಹೌದಾ, ಇದಕ್ಕೆ ನಾವು ಏನಂತ ಕರಿತೀವಿ, ಸ್ಲೋಪ್ ಅಂತ ಕರಿತೀವಿ. ಈ ಸ್ಲೋಪಿಗೆ ಏನಂತ ಕರೀತಾರೆ, ಬೀಟಾ 1 ಅಂತ ಕರೀತಾರೆ. ಇಲ್ಲಿ ಅಲ್ಫಾ ಅಂತ ತೊಗೊಂಡ್ರೆ ಇದನ್ನು ಬೀಟಾ ಅಂತ ತಗೊಳ್ರಿ, ಇಲ್ಲಿ ಬೀಟಾ ನಾಟ್ ಅಂತ ತಗೊಂಡ್ರೆ ಇದನ್ನು ಬೀಟಾ 1 ಅಂತ ತಗೊಳ್ರಿ. ಸಿಂಪಲ್. ನಮ್ಮ ಇನ್ಕಮ್ ಇಲ್ಲಿಂದ ಇಲ್ಲಿ ಇನ್ಕ್ರೀಸ್ ಆಗೈತಿ, ಸೊ ಅದಕ್ಕೆ ನಮ್ಮ ಕನ್ಸಂಪ್ಷನ್ ಸ್ವಲ್ಪ ಜಾಸ್ತಿ ಆಗೈತಿ. ಹಾಗಿದ್ರೆ ಎರರ್ ಟರ್ಮ್ ಅನ್ನೋದು ಇಲ್ಲಿ ಇಲ್ಲ. ಅದು ಎಲ್ಲಿ ಬರ್ತದ ಅಂತಂದರೆ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾ ಹೋಗೋಣ. ಈಗ ನಮಗೆ ಒಂದು ಡಾಟಾ ಸಿಕ್ಕಿರ್ತದೆ, ಅದ್ರ ಮೇಲೆ ನಾವು ಕನ್ಸಂಪ್ಷನನ್ನು ಕಂಡುಹಿಡಿತೇವೆ. ನಮಗೆ ಸಿಕ್ಕಂತಹ ಇನ್ಫಾರ್ಮೇಷನ್ ಏನು ಡಾಟಾ ಇತ್ತಲ್ಲ, ಅದರ ಮೂಲಕ ನಾವು ಇಷ್ಟು ಇರ್ತದ ಕನ್ಸಂಪ್ಷನು, ಇಷ್ಟು ಇನ್ಕಮ್ ಇದ್ದಾಗ ಇಷ್ಟು ಕನ್ಸಂಪ್ಷನ್ ಇರ್ತದೆ ಅಂಥೇಳಿ ನಾವೇನು ಮಾಡಿದ್ವಿ, ಎಸ್ಟಿಮೇಟ್ ಏನು ರಿಗ್ರೆಷನ್ನ ಯೂಸ್ ಮಾಡಿಕೊಂಡು ಕನ್ಸಂಪ್ಷನ್ನ ಎಸ್ಟಿಮೇಟ್ ಮಾಡಿದ್ವಿ. ನಾವು ಎಸ್ಟಿಮೇಟ್ ಮಾಡಿರ್ತಕ್ಕಂಥ ಕನ್ಸಂಪ್ಷನ್ನು ಕೇವಲ ಇನ್ಕಮ್ ಮೇಲೆ ಅಷ್ಟೇ ಡಿಪೆಂಡ್ ಆಗಿತ್ತು. ಬಟ್ ಇನ್ಕಮನ್ನು ಹೊರತುಪಡಿಸಿ ಏನೇನಿದ್ವು ಅಲ್ಲಿ ಬೇರೆ ಬೇರೆ ಫ್ಯಾಕ್ಟರ್ಸ್ಗಳಿದ್ವು. ಸೊ ಹಾಗಾಗಿ ನಾವು ಇನ್ಕಮನ್ನು ಈ ಒಂದು ಪಾಯಿಂಟ್ನಲ್ಲಿ ಎಸ್ಟಿಮೇಟ್ ಮಾಡಿದ್ವಿ. ಆದರೆ ಆ್ಯಕ್ಚುವಲ್ ಆಗಿ ಅವನ ಕನ್ಸಂಪ್ಷನ್ ಎಷ್ಟಿತ್ತಪ್ಪ ಅಂದರೆ ಈ ಒಂದು ಪಾಯಿಂಟ್ನಲ್ಲಿ ಇತ್ತು. ನಾವು ಎಸ್ಟಿಮೇಟೆಡ್ ಲೈನ್ ನಮ್ಮದು ಇದದ ರಿಗ್ರೆಷನ್ ಲೈನ್, ಈ ಒಂದು ಪಾಯಿಂಟ್ನ ಕನ್ಸಂಪ್ಷನ್ ಇದೆ. ಈ ಒಂದು ಪಾಯಿಂಟ್ ತಗೊಂಡು ಬೇರೆ ಯಾವುದೇ ಪಾಯಿಂಟ್ ಈ ಒಂದು ಲೈನ್ನಲ್ಲಿ ತೊಗೊಳ್ರಿ ನೀವು, ಯಾಕಂದ್ರೆ ನೀವೇ ರಿಪ್ರೆಸೆಂಟ್ ಮಾಡಿರ್ತಕ್ಕಂಥ ಲೈನ್ ಆಗಿರ್ತದೆ. ಸೊ ಈ ನಾವು ಎಸ್ಟಿಮೇಟೆಡ್ ಮಾಡಿರ್ತಕ್ಕಿಂತ ಆ್ಯಕ್ಚುವಲ್ ಆಗಿ ಅಕಸ್ಮಾತ್ ಎಲ್ಲ ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್ಸ್ಗಳನ್ನ ಸೇರಿಸಿದ್ರೆ ಅದು ಇಲ್ಲಿ ಬರ್ತದೆ. ಈ ಪಾಯಿಂಟ್ ಇದು ಆ್ಯಕ್ಚುವಲ್, ಇದು ಎಸ್ಟಿಮೇಟೆಡ್ ವ್ಯಾಲ್ಯೂ, ಇದು ಆ್ಯಕ್ಚುವಲ್ ವ್ಯಾಲ್ಯೂ, ಇದು ಎಸ್ಟಿಮೇಟೆಡ್ ವ್ಯಾಲ್ಯೂ ಅಂತ ನಾವೇ ಕಂಡುಹಿಡಿರ್ತಕ್ಕಂಥದ್ದು. ಬಟ್ ಅಲ್ಲಿ ಆ್ಯಕ್ಚುವಲ್ ಆಗಿ ಇರತಕ್ಕಂಥದ್ದೇನು, ಈ ಒಂದು ಪ್ರಮಾಣ. ಇದ್ರ ನಡುವಿನ ಡಿಫ್ರೆನ್ಸ್ ಐತಲ್ಲ, ಇದು ಎರರ್ ಟರ್ಮ್ ಆಗಿರ್ತದೆ ಅಥವಾ ಮ್ಯೂ ಆಗಿರ್ತದೆ. ಎರರ್ ಟರ್ಮ್ ಅಥವಾ ಡಿಸ್ಟರ್ಬೆನ್ಸ್ ಟರ್ಮ್. ಸೊ ಇದಕ್ಕೊಂದು ಫಾರ್ಮುಲಾ ಅದ. ಇದಕ್ಕೊಂದು ಫಾರ್ಮುಲಾ ಏನಪ್ಪ ಅಂದರೆ, ಎರರ್ ಟರ್ಮ್ ಅಥವಾ ಡಿಸ್ಟರ್ಬೆನ್ಸ್ ಟರ್ಮ್ಗೆ ನೀವು ನಿಮ್ಮ ವರ್ಡಿಕಲಿ ಬರೀದಾತಂತಂದರೆ ಡಿಸ್ಟರ್ಬೆನ್ಸ್ ಟರ್ಮ್ಗೆ mu is a difference between actual value minus estimated value. Actual value minus estimated value, or mu is equal to yi minus yi hat. hat ಅಂತ ಬಂತಂತಂದರೆ ಇದು ಎಸ್ಟಿಮೇಟೆಡ್ ವ್ಯಾಲ್ಯೂ, ಹ್ಯಾಟ್ ಬಂದಿಲ್ಲ ಅಂತಂದರೆ ಇದು ಆ್ಯಕ್ಚುವಲ್ ವ್ಯಾಲ್ಯೂ.
ಆ್ಯಕ್ಚುವಲ್ ವ್ಯಾಲ್ಯೂ. ಸಿಂಪಲ್ ಡಿಫ್ರೆನ್ಸ್. ಹ್ಯಾಟ್ ಮತ್ತು ಹ್ಯಾಟ್ ಬರದೇ ಇರೋದು ನೆನ್ಪಿಟ್ಕೊಡ್ರಿ. ಇದು ಮ್ಯೂ ಅಂದರೆ ಡಿಸ್ಟರ್ಬೆನ್ಸ್ ಟರ್ಮ್. ಇದು ಬೇಸಿಕ್ ಐಡಿಯಾಸ್ ಆಫ್ ಡಿಸ್ಟರ್ಬೆನ್ಸ್ ಟರ್ಮ್ ಆಯಿತು. ಇನ್ನು ನಂತರ ಬರುವಂಥದ್ದೇನು, ಕಂಪೋನೆಂಟ್ಸ್ ಆಫ್ ಡಿಸ್ಟರ್ಬೆನ್ಸ್ ಟರ್ಮ್. ಯಾಕೆ ಡಿಸ್ಟರ್ಬೆನ್ಸ್ ಟರ್ಮ್ ಅರೈಸ್ ಆಗ್ತದೆ ಅಂದರೆ ಈ ಒಂದು ಎರರ್ ಟರ್ಮ್ ಅರೈಸ್ ಆಗಲಿಕ್ಕೆ ಕಾರಣಗಳೇನು ಅನ್ನುವಂಥದ್ದು. ಇದನ್ನು ಬರ್ಕೊಂಡ್ರಿ ಅಂತ ಅನ್ಕೊತೀನಿ, ಗ್ರಾಫ್ ಹಾಕಿದ್ರಿ ಅಂತ ಅನ್ಕೊತೀನಿ. ಸೊ ಫಸ್ಟ್ ಪಾಯಿಂಟ್ ಬರೋಣ ಅಂತ, ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್ಸ್ ಅಥವಾ ಇಂಪ್ಯಾಕ್ಟಿಂಗ್ ಫ್ಯಾಕ್ಟರ್ಸ್ ಅಥವಾ ಕಂಪೋನೆಂಟ್ಸ್ ಅಂತ ತಿಳ್ಕೊಡ್ರಿ. ಫಸ್ಟ್ ಪಾಯಿಂಟ್, ಎರರ್ ಟರ್ಮ್ ಅರೈಸ್ ಆಗಲಿಕ್ಕೆ ಏನು ಕಾರಣ ಅಂಥೇಳಿ. ಮೊದಲೇ ಏನು, ಒಮಿಟೆಡ್ ವೇರಿಯೇಬಲ್ಸ್ ಅಂತ ಬರ್ತದೆ. ಒಮಿಟೆಡ್ ವೇರಿಯೇಬಲ್ಸ್ ಅಂತಂದರೆ ಮೊದಲು ಪಾಯಿಂಟ್ಸ್ ಬರ್ತೀನಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗೋಣ. ಒಮಿಟೆಡ್ ವೇರಿಯೇಬಲ್ಸ್, ಆ ನಂತರ ಮೆಜರ್ಮೆಂಟ್ ಎರರ್ಸ್ ಎಲ್ಲ ಪಾಯಿಂಟ್ ಮಾಡ್ಕೊಂಡ್ರಿ ಇವನ್ನ. ಮೂರನೇದ್ದು ರ್ಯಾಂಡಮ್ ವೇರಿಯೇಬಲ್ಸ್ ಅಥವಾ ರ್ಯಾಂಡಮ್ ಫ್ಯಾಕ್ಟರ್ಸ್. ಫೋರ್ತ್ ಪಾಯಿಂಟು ಫಂಕ್ಷನಲ್ ಫಾರ್ಮ್ ಎರರ್. ಫಸ್ಟ್ ಬಂದು ಒಮಿಟೆಡ್ ವೇರಿಯೇಬಲ್ಸ್, ಯಾವುಗಳನ್ನು ನಾವು ಮಾಡೆಲ್ನಲ್ಲಿ ಬಳಸದೆ ಹೊರಗಿಟ್ಟಿರ್ತೀವಲ್ಲ. ಈಗ ನಮ್ಮ ಮಾಡೆಲ್ ಏನಿತ್ತು, yi = β0 + b1 xi ಅಂತ ಇತ್ತು. ಇದು ಒಂದು ಇಂಡಿಪೆಂಡೆಂಟ್ ವೇರಿಯೇಬಲ್ ತೊಗೊಂಡಿದ್ವಿ, ಇದು ಡಿಪೆಂಡೆಂಟ್ ವೇರಿಯೇಬಲ್ ತೊಗೊಂಡಿದ್ವಿ. ಇದರ ನಂತರ ಇಂಪ್ಯಾಕ್ಟ್ ಮಾಡ್ತಕ್ಕಂಥ ವೇರಿಯೇಬಲ್ಗಳನ್ನು ನಾವು ಇನ್ಕ್ಲೂಡ್ ಮಾಡಿರಲಿಲ್ಲ. ಒಮಿಟೆಡ್ ವೇರಿಯೇಬಲ್ಸ್ ಅಂದ್ರೆ ವಿಚ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಮಾಡೆಲ್. ಸೊ ಯಾವ ಇನ್ಕ್ಲೂಡ್ ಆಗಿರಲಿಲ್ಲ ಮಾಡೆಲ್ನಲ್ಲಿ, ಅವೇನು ಮಾಡ್ತವೆ, ಇನ್ಫ್ಲೂಯೆನ್ಸ್ ಮಾಡ್ತವೆ. ಸೊ ಅವು ಇನ್ಫ್ಲೂಯೆನ್ಸ್ ಮಾಡೋ ಒಮಿಟೆಡ್ ವೇರಿಯೇಬಲ್ಸ್ ಇನ್ಫ್ಲೂಯೆನ್ಸ್ ಮಾಡೋದ್ರಿಂದ ನಮ್ಮ ಎರರ್ ಟರ್ಮ್ ಅರೈಸ್ ಆಗ್ತದೆ ಅಥವಾ ಡಿಸ್ಟರ್ಬೆನ್ಸ್ ಟರ್ಮ್ ಅರೈಸ್ ಆಗ್ತದೆ. ಇದು ಫಸ್ಟ್ ಪಾಯಿಂಟು. ನೆಕ್ಸ್ಟ್ ಬಂದರೆ ಮೆಜರ್ಮೆಂಟ್ ಎರರ್ಸ್. ನಾವು ಏನಾದರೂ ಮೆಜರ್ಮೆಂಟ್ ಮಾಡುವಾಗ ಎರರ್ ಮಾಡಿದರೆ, ಈಗ ಒಂದು ಕ್ಲಾಸ್ ಅಂತ ತಿಳ್ಕೊಳ್ಳೋಣ. ಒಂದು ಕ್ಲಾಸ್ನಲ್ಲಿ ಅಥವಾ ಒಂದು ಕಾಲೇಜಿನಲ್ಲಿ 500 ಸ್ಟೂಡೆಂಟ್ಸ್ ಇರ್ತಾರೆ. ಆ 500 ಸ್ಟೂಡೆಂಟ್ಸ್ ಇದ್ದು ಕನ್ಸಂಪ್ಷನ್ ಬಗ್ಗೆ ತಿಳ್ಕೊಬೇಕು ನಾವು. ಕನ್ಸಂಪ್ಷನ್ ಅನುಭೋಗದ ಬಗ್ಗೆ ತಿಳ್ಕೊಳ್ಬೇಕು ನಾವು. ಒಂದು 10 ಕ್ಲಾಸ್ ಇರ್ತಾವೆ ಅಂತ ತಿಳ್ಕೊಡ್ರಿ. ಒಂದೊಂದು ಕ್ಲಾಸ್ನಾಗ 55 ಜನ ಇರ್ತಾರೋ. 50 ಜನ ಒಂದು ಕ್ಲಾಸ್ನಾಗ ಇದ್ದರೆ 10 ಕ್ಲಾಸಿಗೆ ಎಷ್ಟಾದ್ದು, 500 ಜನ ಆಯಿತು. ಸೊ ನಾವು 500 ಜನರನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಎಸ್ಟಿಮೇಟ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಗಣನೆಗೆ ತೆಗೆದುಕೊಳ್ಳೋಕೆ ಆಗೋದಿಲ್ಲ. ನಾವು ಪ್ರತಿಯೊಂದು ಕ್ಲಾಸಿಂದ 10 ಜನ ತೊಗೊತೀವಿ. 10 ಜನ ತೊಗೊಂಡ್ರೆ ಎಷ್ಟಾಯಿತು, 50 ಜನದ ಒಂದು ಕ್ಲಾಸ್ ಇತ್ತು, ಅಂದರೆ 10 ಜನ ತೊಗೊಂಡ್ರೆ ಒಂದು ಕಾಲೇಜ್ನಲ್ಲಿ 50 ಜನನ ನಾವು ಏನು ಮಾಡ್ತೀವಿ, ತೊಗೊಂಡು ಎಸ್ಟಿಮೇಟ್ ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತೀವಿ, ಮೆಜರ್ ಮಾಡ್ತೀವಿ. ಇದು ಡಾಟಾ. ಇದು ಅಲ್ಲಿ ಓವರ್ ಆಲ್ ಇರ್ತಕ್ಕಂಥ ಒಂದು ಡಾಟಾ. ಅದರಲ್ಲಿ ನಾವು ಸ್ಯಾಂಪಲ್ ತೊಗೊಂಡಿದ್ದ ಡಾಟಾ ಎಷ್ಟು, 50. ಸೊ 50ನ್ನು ತೆಗೆದುಕೊಂಡಾಗ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ, ಸೊ ಈ ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂಥ ವ್ಯಾಲ್ಯೂ ಇದನ್ನು ರಿಪ್ರೆಸೆಂಟ್ ಮಾಡ್ತದ ಅಂಥೇಳಿ. ಸೊ ಅಷ್ಟೂರ್ನು ತೊಗೊಂಡಿದ್ರೆ ಅದು 100% ಎಕ್ಯುರೇಟ್ ಆಗಿ ಆನ್ಸರ್ ಬರ್ತಿತ್ತು. ಆದರೆ ನಾವು 50 ಜನನ ತೆಗೆದುಕೊಂಡಿರೋದ್ರಿಂದ ಸ್ವಲ್ಪ ಆ್ಯಕ್ಚುಯಲ್ ವ್ಯಾಲ್ಯೂಕ್ಕಿಂತ ಡಿಫ್ರೆನ್ಸ್ ಬರ್ತದೆ. ಆ ಡಿಫ್ರೆನ್ಸಿಗೆ ನಾವು ಏನಂತ ಕರಿತೀವಿ, ಎರರ್ ಟರ್ಮ್ ಅಂತ ಕರಿತೀವಿ. ಅಂದರೆ ಮೆಜರ್ಮೆಂಟ್ ಎರರ್ ಅಂತಂದರೆ ನಾವು ಡಾಟಾ ತೆಗೆದುಕೊಳ್ಳುವಾಗ ಮಿಸ್ಟೇಕ್ ಮಾಡಿದ್ರಿ. ದ ಮಿಸ್ಟೇಕ್ ಅರೈಸ್ ವೆನ್ ಟೇಕಿಂಗ್ ದ ಡಾಟಾ ತೆಗೆದುಕೊಳ್ಳುವಾಗ ಅಥವಾ ದತ್ತಾಂಶಗಳನ್ನು ಕ್ರೋಢೀಕರಿಸುವಾಗ ಏನಾದರೂ ತಪ್ಪಾಗಿತ್ತಂದರೆ ನಮ್ಮ ಎರರ್ ಟರ್ಮ್ ಅರೈಸ್ ಆಗ್ತದೆ. ಇನ್ನು ನೆಕ್ಸ್ಟ್ ಬರೋದಂತಕ್ಕಂಥದ್ದು ರ್ಯಾಂಡಮ್ ಫ್ಯಾಕ್ಟರ್ಸ್ ಅಂತಂದರೆ ವಿಚ್ ಆರ್ ನಾಟ್ ಹ್ಯಾಂಡ್ ಇನ್ ದ ಎಸ್ಟಿಮೇಟರ್. ಯಾರು ನಾವು ಕ್ಯಾಲ್ಕುಲೇಟ್ ಮಾಡ್ತಿರ್ತೀವಲ್ಲ, ಇದು ನಮ್ಮ ಕೈಯಲ್ಲಿ ಇರೋದಿಲ್ಲ. ಅಂಥ ಒಂದು ಫ್ಯಾಕ್ಟರ್ ಏನು, ಅದು ಯಾವುದೋ ಆಗಿರ್ಬೋದು, ಸುನಾಮಿ ಆಗಿರ್ಬೋದು ಅಥವಾ ಡ್ರಟ್ ಆಗಿರ್ಬೋದು, ಅಂದರೆ ಬರಗಾಲ ಆಗಿರ್ಬೋದು. ಸೊ ನಾವು ಒಂದು ಯಾವುದೋ ಕನ್ಸಂಪ್ಷನ್ ಅನುಭೋಗವನ್ನು ಅಧ್ಯಯನ ಮಾಡುವಾಗ ಆ ಒಂದು ಪ್ರದೇಶದಲ್ಲಿ ಬರಗಾಲ ಇತ್ತಂದ್ರೆ ಅವಾಗೇನು ಕನ್ಸಂಪ್ಷನ್ ಜಾಸ್ತಿ ಮಾಡೋದಿಲ್ಲ. ಅವ್ರ ಕಡೆ ಇದ್ದರೂ ಕೂಡ, ಇನ್ಕಮ್ ಇದ್ದರೂ ಕೂಡ ಮುಂದೆ ಬರ್ತದ ಅಂಥೇಳಿ ಶೇಖರಣೆ ಮಾಡಿ ಇಟ್ಕೊಂಡಿರ್ತಾರೆ. ಕೆಲವೇ ಪ್ರಮಾಣದ ಇನ್ಕಮನ್ನು ಬಳಕೆ ಮಾಡಿಕೊಂಡು ಕನ್ಸಂಪ್ಷನ್ ಮಾಡ್ತಿರ್ತಾರೆ. ಸೊ ಇನ್ಕಮ್ ಇನ್ಕ್ರೀಸ್ ಆದರೂ ಕನ್ಸಂಪ್ಷನ್ ಇನ್ಕ್ರೀಸ್ ಆಗ್ತಾ ಇರೋಂಗಿಲ್ಲ. ಸೊ ಅಂತಹ ಸಮಯದಾಗ ಏನಾಗ್ತದೆ, ರ್ಯಾಂಡಮ್ ವೇರಿಯೇಬಲ್ಸ್ ಬಂದಾಗ, ರ್ಯಾಂಡಮ್ ವೇರಿಯೇಬಲ್ಸ್ ಅಂತಂದರೆ ವಿಚ್ ಆರ್ ನಾಟ್ ಇನ್ ದ ಹ್ಯಾಂಡ್ಸ್ ಆಫ್ ದ ಎಸ್ಟಿಮೇಟರ್. ಸೊ ಅವಾಗ ಏನಾಗ್ತದೆ, ಎರರ್ ಟರ್ಮ್, ಈ ಒಂದು ಎರರ್ ಟರ್ಮ್ ಅರೈಸ್ ಆಗ್ತದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂತಂತಂದರೆ ಫಂಕ್ಷನಲ್ ಫಾರ್ಮ್ ಎರರ್. ಫಂಕ್ಷನಲ್ ಫಾರ್ಮ್ ಅಂತಂತಂದರೆ ನಾವು ಒಂದು ಫಂಕ್ಷನಲ್ ಫಾರ್ಮ್ ಕೊಡ್ತೀವಿ. ಏನು, ನಮ್ಮ ಕನ್ಸಂಪ್ಷನ್ ಈಸ್ ಅ ಫಂಕ್ಷನ್ ಆಫ್ ಇನ್ಕಮ್. ಇದು ಒಂದು ಫಂಕ್ಷನಲ್ ಫಾರ್ಮ್. ಇದರ ನಡುವೆ ಫಂಕ್ಷನ್ ಐತಿ, ಇನ್ಕಮ್ ಮತ್ತು ಕನ್ಸಂಪ್ಷನ್ ನಡುವೆ ಒಂದು ಫಂಕ್ಷನನ್ನು ತಿಳಿಸ್ಕೊಟ್ಟಿವಿ. ಸೊ ಇಷ್ಟು ಸಿಂಪಲ್ ಆಗಿ ತಿಳಿಸ್ಕೊಟ್ಬಿಟ್ರೆ ನಾವು ಕನ್ಸಂಪ್ಷನನ್ನು ಎಫಿಷಿಯೆಂಟ್ಲಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯನಾ? ಸೊ ನಾವು ಏನಾದರೂ ಫಂಕ್ಷನಲ್ ಫಾರ್ಮನ್ನು ಹಾಕುವಾಗ ಏನಾದರೂ ಎರರನ್ನು ಮಾಡಿದರೆ, ವೆನ್ ವಿ ಮೇಕ್ ಅ ಎರರ್
ಫಾರ್ಮೇಷಿಂಗ್ ದ ಫಂಕ್ಷನನ್ನು ಫಾರ್ಮೇಷನ್ ಮಾಡುವಾಗ ಎರರ್ ಮಾಡಿದರೆ ಅವಾಗ ಏನಾಗ್ತದೆ, ಡಿಸ್ಟರ್ಬೆನ್ಸ್ ಟರ್ಮ್ ಅರೈಸ್ ಆಗ್ತದೆ. ಡಿಸ್ಟರ್ಬೆನ್ಸ್ ಟರ್ಮ್ ಅಲ್ಲಿ ಕಾಣಿಸ್ಕೊಳ್ತದೆ. ಸೊ ಅದೇನು ಮಾಡ್ತದೆ, ಆ್ಯಕ್ಚುವಲ್ ವ್ಯಾಲ್ಯೂಗೂ ಮತ್ತು ಎಸ್ಟಿಮೇಟೆಡ್ ವ್ಯಾಲ್ಯೂಗೂ ಡಿಫ್ರೆನ್ಸನ್ನು ತೋರಿಸುತ್ತೆ. ಇದೆಲ್ಲ ಏನಾಯಿತು, ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್ಸ್ ಆಯಿತು. ನೆಕ್ಸ್ಟ್ ಬರುವಂಥದ್ದು ಸಿಗ್ನಿಫಿಕೆನ್ಸ್ ಆಫ್ ಎರರ್ ಟರ್ಮ್ ಅಥವಾ ಡಿಸ್ಟರ್ಬೆನ್ಸ್ ಟರ್ಮ್ದು ಮಹತ್ವವನ್ನು ನೋಡ್ತೀವಿ. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟು, ನೋಟ್ಸ್ ಮಾಡ್ತಾ ಇದ್ದೀರಿ ಅಂತ ಭಾವಿಸ್ತೀನಿ. ಡಿಸ್ಟರ್ಬೆನ್ಸ್ ಟರ್ಮದ್ದು ಸಿಗ್ನಿಫಿಕೆನ್ಸ್ ನೋಡೋಣ. ಪಾಯಿಂಟ್ಸ್ ಬರಿತಾ ಹೋಗ್ತೀನಿ, ನೀವು ಕೂಡ ನೋಟ್ ಮಾಡಿಕೊಟ್ರೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಪಾಯಿಂಟ್ ಏನು, ಸಿಗ್ನಿಫಿಕೆನ್ಸ್. ಇದು ಸಿಗ್ನಿಫಿಕೆನ್ಸ್ ಆಫ್ ಡಿಸ್ಟರ್ಬೆನ್ಸ್ ಟರ್ಮ್. ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂತಂದರೆ, ಮೇಕ್ ದ ಮಾಡೆಲ್ ರಿಯಲಿಸ್ಟಿಕ್. Make the model realistic and capture variation in dependent variable. Third point, statistical inference. Help ಮಾಡೋದು statistical inference ಗೆ. Fourth point ಏನಪ್ಪ ಅಂತಂದ್ರೆ, model estimation. Helps in model estimation. Fifth point ಏನಪ್ಪ ಅಂತಂತಂದರೆ, ಫಿಫ್ತ್ ಪಾಯಿಂಟು ಓಕೆ, ಎಕ್ಸ್ಪ್ಲೈನ್ ಮಾಡೆಲ್ ಅಡಿಕ್ವೆಸಿ. ಮಾಡೆಲ್ದ ಅಡಿಕ್ವೆಸಿಯನ್ನು, ಅಡಿಕ್ವೆಸಿ ಅಂತಂದ್ರೆ ಅರ್ಹತೆಯನ್ನು ಮಾಡೆಲ್ ಮಾಡೋದು. ಸೊ ಒಂದೊಂದೇ ಪಾಯಿಂಟನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೇಕ್ ದ ಮಾಡೆಲ್ ರಿಯಲಿಸ್ಟಿಕ್ ಅಂತಂದರೆ ನಾವು ಕೇವಲ yi = β0 + b1 xi + μ ಆ್ಯಡ್ ಮಾಡದೇ ಇದ್ದರೆ ಅದು ರಿಯಲಿಸ್ಟಿಕ್ ಆಗ್ತದೆ ನಮ್ಮ ಮಾಡೆಲು? ಇಲ್ಲ. ಯಾಕಂತಂದರೆ ಕೇವಲ ನಮ್ಮದು ಕನ್ಸಂಪ್ಷನ್ ಓನ್ಲಿ ಡಿಪೆಂಡೆಂಟ್ ಆನ್ ಇನ್ಕಮ್ ಅಂತ ತೋರಿಸುತ್ತೆ. ನಾವು ಎರರ್ ಟರ್ಮ್ನ ಅಲ್ಲಿ ಸೇರಿಸೋದ್ರಿಂದ ಏನು ಮಾಡ್ತದೆ, ಅಥವಾ ಡಿಸ್ಟರ್ಬೆನ್ಸ್ ಟರ್ಮ್ನ ಅಲ್ಲಿ ಸೇರಿಸೋದ್ರಿಂದ ಆ ಒಂದು ಮಾಡೆಲ್, ಈ ಒಂದು ಮಾಡೆಲ್ ಐತಲ್ಲ ಅಥವಾ ಫಂಕ್ಷನ್ ಐತಲ್ಲ, ಇದನ್ನು ರಿಯಲಿಸ್ಟಿಕ್ ಮಾಡ್ತಾ. ರಿಯಲಿಸ್ಟಿಕ್ ಅಂತಂದರೆ ಆ್ಯಕ್ಚುವಲ್ ರಿಯಲ್ ವರ್ಲ್ಡ್ ಏನೈತೆ ಅಲ್ಲಿ ಅದಕ್ಕೆ ಕನೆಕ್ಟ್ ಮಾಡ್ತದೆ. ನೆಕ್ಸ್ಟ್ ಬಂತಂದ್ರೆ, ಕ್ಯಾಪ್ಚರ್ ದ ವೇರಿಯೇಷನ್ ಇನ್ ದ ಡಿಪೆಂಡೆಂಟ್ ವೇರಿಯೇಬಲ್ ಮೇಲೆ ವೇರಿಯೇಷನ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತದೆ. ಈಗ ನಾವು ಇಂಡಿಪೆಂಡೆಂಟ್ ವೇರಿಯೇಬಲ್ ಆದಂತಹ ಇನ್ಕಮನ್ನು ಅಷ್ಟೇ ಕನ್ಸಿಡರ್ ಮಾಡಿದಾಗ ನಮ್ಮ ಕನ್ಸಂಪ್ಷನ್ ಎಷ್ಟಿರ್ತದೆ, ಹೌದಾ? ಇದನ್ನಷ್ಟೇ ಕನ್ಸಿಡರ್ ಮಾಡಿದಾಗ ನಮ್ಮ ಕನ್ಸಂಪ್ಷನ್ ಎಷ್ಟಿತ್ತು, ನಾವು ಎರರ್ ಟರ್ಮನ್ನು ಸೇರಿಸಿದಾಗ ಅಥವಾ ಡಿಸ್ಟರ್ಬೆನ್ಸ್ ಸೇರಿಸಿದಾಗ ಅದು ನಮ್ಮ ಡಿಪೆಂಡೆಂಟ್ ವೇರಿಯೇಬಲ್ ಆದಂತಹ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮೇಲೆ ಏನು ಇಂಪ್ಯಾಕ್ಟ್ ಮಾಡ್ತು, ಆ ವೇರಿಯೇಷನನ್ನು ಏನು ಮಾಡ್ತದೆ, ಡಿಸ್ಟರ್ಬೆನ್ಸ್ ಟರ್ಮು ಕ್ಯಾಪ್ಚರ್ ಮಾಡ್ತದೆ. ವೇರಿಯೇಷನ್ಸನ್ನು, ಡಿಪೆಂಡೆಂಟ್ ವೇರಿಯೇಬಲ್ನಲ್ಲಿ ಆಗ್ತಕ್ಕಂಥ ವೇರಿಯೇಷನ್ಸನ್ನು ಕ್ಯಾಪ್ಚರ್ ಮಾಡುವಂಥ ಕೆಲಸ ಯಾವ್ದು ಮಾಡ್ತದೆ, ಡಿಸ್ಟರ್ಬೆನ್ಸ್ ಟರ್ಮ್ ಮಾಡ್ತದೆ. ಇನ್ನು ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್, ಹೆಲ್ಪ್ಸ್ ಇನ್ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ಅಂತ ಬರ್ತದೆ. ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ಅಂತಂತಂದರೆ ಆ ಒಂದು ಇದರದ್ದು ಅರ್ಹತೆಯನ್ನು ಆದ್ಯತೆಯನ್ನು ನೀಡೋದು. ಆದ್ಯತೆ ಅಂತಂತಂದರೆ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸಿಗೆ ಈಗ ನಾವು ಟಿ ಟೆಸ್ಟ್ ಮಾಡೋದಾಗಿರಲಿ, ಎಫ್ ಟೆಸ್ಟ್ ಮಾಡೋದಾಗಿರಲಿ, chi-square ಟೆಸ್ಟ್ ಮಾಡೋದಾಗಿರಲಿ, ಎಲ್ಲ ಟೆಸ್ಟ್ ಮಾಡುವಾಗ ಈ ಒಂದು ಮಾಡೆಲ್ ಎಷ್ಟು ಆದ್ಯತೆಯನ್ನು ನೀಡ್ತದೆ ಸ್ಟ್ಯಾಟಿಸ್ಟಿಕ್ಸ್ಗೆ, ಸ್ಟ್ಯಾಟಿಸ್ಟಿಕಲ್ ಮಾಡೆಲನ್ನು ಬಳಸ್ಕೊಂಡು ಇದರದ್ದು ಎಫಿಷಿಯನ್ಸಿನ ಕಂಡುಹಿಡಿಯುವಾಗ ಇವೆಲ್ಲ ಟೆಸ್ಟ್ಗಳನ್ನು ಮಾಡಬೇಕಾಗುತ್ತೆ. ಇವೆಲ್ಲ ಟೆಸ್ಟ್ಗಳನ್ನು ಮಾಡಬೇಕಾದ್ರೆ ಅಲ್ಲಿ ಎರರ್ ಟರ್ಮ್ ಅನ್ನುವಂಥದ್ದು ಭಾಳ ಇಂಪ್ಯಾಕ್ಟಿಂಗ್ ಕಾನ್ಸೆಪ್ಟ್ ಆಗ್ತದೆ. ಆ ಒಂದು ಎರರ್ ಟರ್ಮ್ ಇರೋದ್ರಿಂದ ಆ್ಯಕ್ಚುವಲ್ ವ್ಯಾಲ್ಯೂ ಅಥವಾ ನಮಗೇನು ಎಕ್ಸ್ಪೆಕ್ಟ್ ಮಾಡಿರ್ತೀವಲ್ಲ ಆ ವ್ಯಾಲ್ಯೂ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ವೆನ್ ವಿ ಟೇಕಿಂಗ್ ದ ಟೆಸ್ಟ್ ಆರ್ ವಿ ಆರ್ ಅಪ್ಲೈಯಿಂಗ್ ದ ಸ್ಟ್ಯಾಟಿಸ್ಟಿಕಲ್ ಟೆಸ್ಟ್ಸ್ ಆನ್ ದ ಎಕನಾಮೆಟ್ರಿಕ್ ಮಾಡೆಲ್, ದ ಎರರ್ ಟರ್ಮ್ ಇನ್ಫ್ಲುಯೆನ್ಸ್ ಅಥವಾ ಇನ್ಫರೆನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್ ಏನಿದೆ, ಹೆಲ್ಪ್ಸ್ ಇನ್ ಮಾಡೆಲ್ ಎಸ್ಟಿಮೇಷನ್ ಅಂತಂದರೆ, ಇವಾಗ ಒಂದು ಮಾಡೆಲ್ ಅದ, ಏನು yi = β0 + β1 xi + μi ಇರುತ್ತೆ. ಇದರಲ್ಲಿ ಪ್ಯಾರಾಮೀಟರ್ಸ್ ಅದಾವೆ. ಇದು ಇಂಟರ್ಸೆಪ್ಟು, ಇದು ಸ್ಲೋಪು. β0 ಅನ್ನೋದು ಇಂಟರ್ಸೆಪ್ಟು, β0 ಅಂತ ತಿಳ್ಕೊಡ್ರಿ ಅಥವಾ ಆಲ್ಫಾ ಅಂತ ತಿಳ್ಕೊಡ್ರಿ.
ಸೊ ಈ ಒಂದು ಪ್ಯಾರಾಮೀಟರ್ಸ್ಗಳನ್ನು ಅಧ್ಯಯನ ಮಾಡಲಿಕ್ಕೆ ಕೆಲವೊಂದಿಷ್ಟು ವ್ಯವಸ್ಥೆಗಳನ್ನು ಯೂಸ್ ಮಾಡ್ತೀವಿ. OLS ಮಾಡೆಲ್, ಆರ್ಡಿನರಿ ಲೀಸ್ಟ್ ಸ್ಕ್ವೇರ್ ಮೆಥಡ್ ಅಂತೇಳಿ. ಆಮೇಲೆ MLM, ಮ್ಯಾಕ್ಸಿಮಮ್ ಲೈಕ್ಲಿಹುಡ್ ಮೆಥಡ್ ಅಂತೇಳಿ. ಸೊ ಈ ಒಂದು ಮಾಡೆಲನ್ನು ಎಸ್ಟಿಮೇಟ್ ಮಾಡಲಿಕ್ಕೆ ಈ ಒಂದು ಟೂಲ್ಗಳನ್ನು ಯೂಸ್ ಮಾಡ್ಕೋತೀವಿ. ಈ ಒಂದು ಟೂಲ್ಗಳನ್ನು ಯೂಸ್ ಮಾಡ್ಕೊಳ್ಬೇಕಾದ್ರೆ ಅಲ್ಲಿ ಎರರ್ ಟರ್ಮ್ ಬೇಕೇ ಬೇಕು. ಎರರ್ ಟರ್ಮ್ ಇರಲೇ ಇರ್ಲಿಕ್ಕಂತಂದ್ರೆ OLS ಮಾಡಲಿಕ್ಕಾಗಲ್ಲ. ಎರರ್ ಟರ್ಮ್ ಅಂತಂದ್ರೆ ಏನು? ಈಗ ಎರರ್ ಟರ್ಮ್ ಆ್ಯಕ್ಚುಯಲ್ ವ್ಯಾಲ್ಯೂ ಮತ್ತು ಎಸ್ಟಿಮೇಟೆಡ್ ವ್ಯಾಲ್ಯೂ ನಡುವೆ ಡಿಫ್ರೆನ್ಸ್ ಬಂದಿತ್ತು, -2 ಬಂದಿತ್ತು ಅಥವಾ +2 ಬಂದಿತ್ತು ಅಂದರೆ ಅದು ಏನು ಮಾಡ್ತದೆ, ಇವುಗಳನ್ನು ಸ್ಕ್ವೇರ್ ಮಾಡ್ತಾ ಹೋಗ್ತದೆ. ಸ್ಕ್ವೇರ್ -2 × 2 ಅಂತಂದರೆ 4 ಬರ್ತದೆ, +2 × 2 ಅಂತಂದ್ರೂ 4 ಬರ್ತದೆ. ಇವುಗಳನ್ನು ಏನು ಮಾಡ್ತದೆ ಅದು ಕ್ಯಾಲ್ಕುಲೇಟ್ ಮಾಡಿ 8 ಅಂತ ಹೇಳ್ತದೆ. ಸೊ ಎರರ್ ಟರ್ಮ್ಗಳನ್ನು ಸ್ಕ್ವೇರ್ ಮಾಡಿ, ಆರ್ಡಿನರಿ ಲೀಸ್ಟ್ ಸ್ಕ್ವೇರ್ ಮಾಡಿ ಅವುಗಳ ಎರರ್ ಟರ್ಮನ್ನು ಲೀಸ್ಟ್ ಮಾಡ್ತಾ ಹೋಗ್ತದೆ. ಇವೆಲ್ಲ ಮೆಥಡ್ಗಳನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ನಮಗೇನು ಬೇಕು? ಎರರ್ ಟರ್ಮ್ ಬೇಕು. ಎರರ್ ಟರ್ಮ್ ಸಿಗ್ನಿಫಿಕೆನ್ಸ್, ಮಹತ್ವ ಇಲ್ಲಿ ಮುಖ್ಯವಾಗಿ ಕಾಣ್ತದೆ. ಇನ್ನು ಎಕ್ಸ್ಪ್ಲೇನ್ ದ ಮಾಡೆಲ್ಸ್ ಅಡ್ವಿಕೆಸಿ. ಅಡ್ವಿಕೆಸಿ ಅಂದರೆ ಅರ್ಹತೆ. ಒಂದು ಮಾಡೆಲ್ದ ಅರ್ಹತೆಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೂ ಕೂಡ ನಮಗೇನು ಬೇಕು? ಎರರ್ ಟರ್ಮ್ ಬೇಕು. ಅರ್ಹತೆ ಅಂತಂದರೆ ಈಗ ನಾವು ಎರರ್ ಟರ್ಮನ್ನು ಸೇರಿಸಲೇ ಇಲ್ಲಪ್ಪ, ಈ ಒಂದು ಮಾಡೆಲ್ನಲ್ಲಿ ಎರರ್ ಟರ್ಮ್ ಸೇರಿಸಲೇ ಇಲ್ಲ ಅಂತಂದರೆ ಅದು ಒಂದು ವ್ಯಾಲ್ಯೂವನ್ನು ಕೊಡ್ತದೆ, ಒಂದು ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ನಮಗೆ ಸಿಗ್ತದೆ. ಆ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ರಿಯಲ್ ವರ್ಲ್ಡ್ಗೆ ಕರೆಕ್ಟ್ ಇರ್ತದೆ. ಅದು ಯಾಕಂದರೆ ಕೇವಲ ನಾವು ಇನ್ಕಮ್ ಮೇಲೆ ಅಷ್ಟೇ ಕನ್ಸೆನ್ಸನ್ ಡಿಪೆಂಡ್ ಆಗೈತೆ ಅಂತ ಹೇಳಿದ್ದೇವೆ. ಆದರೆ ಆ ಒಂದು ಮಾಡೆಲ್ನಲ್ಲಿ ಎರರ್ ಟರ್ಮನ್ನು ಸೇರಿಸುವುದರಿಂದ ಆ ಒಂದು ಮಾಡೆಲ್ಗೆ ಅರ್ಹತೆ, ಅಡ್ವಿಕೇಸಿಯನ್ನು ಹೆಚ್ಚು ಮಾಡ್ತದೆ. ಸೊ ಇದೆಲ್ಲ ಕಾನ್ಸೆಪ್ಟ್ ಏನಾಗಿತ್ತು? ಡಿಸ್ಟರ್ಬೆನ್ಸ್ ಟರ್ಮ್ ಆಗಿತ್ತು. ಸೊ ಡಿಸ್ಟರ್ಬೆನ್ಸ್ ಟರ್ಮ್ ಅಂದಾಗ ಇವತ್ತಿನ ಕ್ಲಾಸಲ್ಲಿ ನಾವು ಏನು ನೋಡಿದ್ವಿ? ಮೀನಿಂಗ್ ನೋಡಿದ್ವಿ, ಬೇಸಿಕ್ ಐಡಿಯಾಸ್ ನೋಡಿದ್ವಿ, ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್ಸ್ ನೋಡಿದ್ವಿ, ಹಾಗೆ ಸಿಗ್ನಿಫಿಕೆನ್ಸ್ ಆಫ್ ಡಿಸ್ಟರ್ಬೆನ್ಸ್ ಟರ್ಮ್ ನೋಡಿದ್ವಿ. ಇದನ್ನೆಲ್ಲ ಸಿಂಪಲ್ ಆಗಿ ಒಂದೇ ಪೇಜ್ನಲ್ಲಿ ನೋಟ್ಸ್ ಮಾಡಿಕೊಡ್ರಿ, ರಿಪೀಟ್ ಆಗಿ ಓದ್ತಾ ಹೋಗ್ರಿ, ನಿಮಗೆ ತುಂಬ ಅಂಡರ್ಸ್ಟ್ಯಾಂಡ್ ಆಗುತ್ತಾ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು OLS ಮಾಡೆಲನ್ನು ನೋಡೋಣ, ಆರ್ಡಿನರಿ ಲೀಸ್ಟ್ ಸ್ಕ್ವೇರ್ ಮೆಥಡನ್ನು ನೋಡೋಣ. ಸಿಂಪಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.